ಆಕಾಶವಾಣಿ ಆರೋಗ್ಯ ಪ್ರವರ್ತಕ ಶತಾವರಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ರಾಷ್ಟ್ರೀಯ ಔಷಧೀಯ ಸಸ್ಯ ಮಂಡಳಿ, ಸಹಕಾರ ಭಾರತ ಸರ್ಕಾರದ ಆಯುಷ್ ಸಚಿವಾಲಯ ಹಾಗೂ ಗಾರ್ಡನ್ ಸಿಟಿ ವಿಶ್ವವಿದ್ಯಾಲಯ ಬೆಂಗಳೂರು. ಕೇಳಿ ಆರೋಗ್ಯ ಪ್ರವರ್ತಕ ಶತಾವರಿ. ಕೇಳುಗರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಆಯುಷ್ ಸಚಿವಾಲಯವು ಉತ್ತಮ ಆರೋಗ್ಯಕ್ಕಾಗಿ ಶತಾವರಿ ಎಂಬ ವಿಶಿಷ್ಟ ಜಾಗೃತಿ ಅಭಿಯಾನವನ್ನು ಆರಂಭಿಸಿದೆ. ಇದು ಶತಾವರಿಯ ಆರೋಗ್ಯ ಪ್ರಯೋಜನಗಳು, ವಿಶೇಷವಾಗಿ ಮಹಿಳೆಯರ ಸಂತಾನೋತ್ಪತ್ತಿ ಮತ್ತು ಹಾರ್ಮೋನ್ ಸಮತೋಲನವನ್ನು ಹೆಚ್ಚಿಸುವ ಬಗ್ಗೆ ಅರಿವು ಮೂಡಿಸುವ ಗುರಿಯನ್ನು ಹೊಂದಿದೆ. ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಮಧು ಮಲ್ಲೇಶಪ್ಪ ಅವರು, ಜೀವವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ಶತಾವರಿ ಅಭಿಯಾನದ ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್, ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಔಷಧಿಗಳ ರಾಣಿ ಅಂತಾನೆ ಕರೆಯುವಂಥ ಶತಾವರಿ ಸಸ್ಯದ ಅದರ ವೈಜ್ಞಾನಿಕ ಹೆಸರೇನು? ಕಿಂಗ್ ಆಫ್ ಹರ್ಬ್ಸ್ ಇಸ್ ತುಳಸಿ ಅಂಡ್ ಕ್ವೀನ್ ಆಫ್ ಹರ್ಬ್ಸ್ ಇಸ್ ಶತಾವರಿ. ಶತಾವರಿ ಅನ್ನೋದು ಒಂದು ಸಂಸ್ಕೃತ ಪದ. ಕನ್ನಡದಲ್ಲಿ ಇದನ್ನ ಹಲವು ಮಕ್ಕಳ ತಾಯಿ ಬೇರು ಅಂತ ಕರೀತಾರೆ. ಸೊ ಇದರ ವೈಜ್ಞಾನಿಕ ಹೆಸರೇನೆಂದ್ರೆ ಆಸ್ಪರಾಗಸ್ ರೆಸಿಮೋಸಿಸ್. ಸೊ ಇದನ್ನ ಹಲವು ಮಕ್ಕಳ ತಾಯಿ ಬೇರು ಅಂತ ಯಾಕೆ ಕರೀತಾರೆ ಅಂದರೆ, ಈ ಮಕ್ಕಳ ಆಗದೆ ಇರೋರಿಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ನ ಕ್ಯೂರ್ ಮಾಡೋದಕ್ಕೆ ಇದರ ಬೇರನ್ನು ತುಂಬ ಮುಖ್ಯವಾಗಿ ಉಪಯೋಗಿಸ್ತಾರೆ. ಆದ್ರಿಂದ ಇದನ್ನ ಹಲವು ಮಕ್ಕಳ ತಾಯಿ ಬೇರು ಅಂತ ಕರೀತಾರೆ. ಈ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ ಉಪಯೋಗಿಸುವಂತ ಈ ಶತಾವರಿ ಸಸ್ಯದ ಇನ್ನಷ್ಟು ವಿವರಣೆ ಕೊಡೋದಾದ್ರೆ, ಈ ಶತಾವರಿ ಅನ್ನೋದು ಮಹಿಳೆಯರಿಗೆ ತುಂಬಾ ಮುಖ್ಯವಾಗಿರೋ ಔಷಧೀಯ ಸಸ್ಯ ಆಗಿರುತ್ತೆ. ಇದರ ಬೇರನ್ನು ನಾವು ಈಕ್ವಲ್ ಅಮೌಂಟ್ ಅಂದರೆ ಈಕ್ವಲ್ ಆಗಿ 100 ml ಹಾಲ್ಗೆ 100 ml ನೀರನ್ನ ಬೆರೆಸಿ ಕುದಿಸಿ ಆ ಬೇರನ್ನ ಅದರಲ್ಲಿ ಹಾಕಿ ಕುದಿಸಿ ಕುಡಿಯೋದ್ರಿಂದ ಬಾಣಂತಿಯರಿಗೆ, ಯಾರಿಗಾದ್ರೂ ಹಾಲು ಬರ್ತಾ ಇಲ್ಲ, ಲ್ಯಾಕ್ಟೇಷನ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಬೇರನ್ನ ನೀರು ಮತ್ತು ಹಾಲಲ್ಲಿ ಹಾಕಿ ಕುದಿಸಿ ಉಪಯೋಗಿಸೋದ್ರಿಂದ ಲ್ಯಾಕ್ಟೇಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮತ್ತು ಹಾಲು ಉತ್ಪಾದನೆ ಬಾಣಂತಿಯರಿಗೆ ಚೆನ್ನಾಗಿ ಬರುತ್ತೆ. ಅದು ಮೊದಲನೇ ಉಪಯೋಗ. ಎರಡನೇ ಉಪಯೋಗ ಏನಪ್ಪಾ ಅಂತಂದ್ರೆ, ಈಗ ತುಂಬಾ ಹೆಣ್ಣು ಮಕ್ಕಳಲ್ಲಿ ಈ ಪ್ರೀ ಮೆನೋಪಾಸಲ್, ಪೋಸ್ಟ್ ಮೆನೋಪಾಸಲ್ ಪ್ರಾಬ್ಲಮ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ ತಡೆಗಟ್ಟಲು ಈ ಶತಾವರಿ ಬೇರು ತುಂಬಾ ಮುಖ್ಯವಾಗಿದೆ. ಹಾಲು ಉಣಿಸುವ ತಾಯಂದಿರಿಗೆ ಹಾಗೂ ಪ್ರೀ ಮೆನೋಪಾಸ್, ಪೋಸ್ಟ್ ಮೆನೋಪಾಸ್ ಅಲ್ಲಿ ಮಾತ್ರ ಇದರದ್ದು ಪ್ರಯೋಜನಗಳು ಬರುತ್ತಾ, ಅಥವಾ ಇದು ಬಿಟ್ಟು ಬೇರೆ ಏನಾದ್ರೂ ಉಪಯೋಗ ಇದೆಯಾ? ಬೇರೆ ಉಪಯೋಗ, ಇಟ್ ಬೂಸ್ಟ್ ಇಮ್ಯುನಿಟಿ. ಸೊ ಇದು ಈ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನ ಇದು ಹೆಚ್ಚು ಮಾಡಲು ಶತಾವರಿ ಬೇರು ತುಂಬಾ ಉಪಯೋಗವಾಗುತ್ತದೆ. ಹಾಗಾದ್ರೆ ಯಾರು ಬೇಕಾದ್ರೂ ಇದನ್ನು ಉಪಯೋಗಿಸಬಹುದಾ? ಹೌದು, ಗಂಡಸರು ಹೆಂಗಸರು ಯಾರು ಬೇಕಾದ್ರೂ ಇದನ್ನು ಉಪಯೋಗಿಸ್ಬೋದು. ಆದರೆ ಮುಖ್ಯವಾಗಿ ಮಹಿಳೆಯರಿಗೆ ಇದು ಉಪಯೋಗ ಬರುತ್ತೆ. ಶತಾವರಿ ಅಂತ ಕೇಳ್ತಾ ಇದ್ದಾರೆ ನಮ್ಮ ಕೇಳುಗರೆಲ್ಲ. ಶತಾವರಿ ಬಗ್ಗೆ ಹೇಳ್ತಾ ಇದ್ದೀರಾ, ಆದ್ರೆ ಈ ಶತಾವರಿ ಸಸ್ಯ ಎಲ್ಲಿ ಸಿಗುತ್ತೆ, ಎಲ್ಲಿ ಬೆಳೆಯಲಾಗುತ್ತೆ, ನಾವು ಎಲ್ಲಿ ಇದನ್ನ ಕೊಂಡ್ಕೋಬೇಕು, ಹೇಗೆ ಅಂತ ಅವ್ರ ಮನಸ್ಸಿನಲ್ಲಿ ಈ ಪ್ರಶ್ನೆ ಎದ್ದೇಳಬಹುದೇನೋ. ಶತಾವರಿನ ನಾವು ಬೀಜಗಳನ್ನು ಉಪಯೋಗಿಸಿ ಬೆಳೆಯಬಹುದು ಅಥವಾ ಸಸ್ಯಗಳನ್ನಾದ್ರೂ ಉಪಯೋಗಿಸಿ ಕೂಡ ಬೆಳಿಬಹುದು. ಸೊ ಸಸ್ಯಗಳು ಸ್ಯಾಪ್ಲಿಂಗ್ಸು ಕೊಡ್ತೀವಿ ನಾವು. ಗಾರ್ಡನ್ ಸಿಟಿ ವಿಶ್ವವಿದ್ಯಾಲಯದಲ್ಲಿ ನಮ್ಮ ನರ್ಸರಿನಲ್ಲಿ ನಾವು ಇದನ್ನ ಬೆಳೀತಾ ಇದ್ದೀವಿ. ಸೊ ನಾವು ಅವ್ರಿಗೆ ಸೀಡ್ಸ್ ಮತ್ತೆ ಸ್ಯಾಪ್ಲಿಂಗ್ಸ್ ಎರಡನ್ನೂ ಕೊಡ್ತೀವಿ. ಎರಡೂ ಇದೆ ನಮ್ಮಲ್ಲಿ. ಯಾರಿಗೆ ಬೇಕೋ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದನ್ನ ಎಲ್ಲ ಕಡೆ ಕಿಚನ್ ಗಾರ್ಡನ್ ಅಲ್ಲಿ ಬೆಳಿಬೋದು, ಮನೆಗಳಲ್ಲಿ ಬೆಳಿಬೋದು. ಅವ್ರಿಗೆ 1 ಎಕರೆ ಜಾಗ ಇದ್ರೆ ಅಥವಾ ಅರ್ಧ ಗುಂಟೆ ಜಾಗ ಇದ್ರೆ ಅದರಲ್ಲಿ ಬೆಳಿಬೋದು. ಸೊ ಇದಕ್ಕೆ ತುಂಬಾ ನೀರು ಬೇಕಾಗಿಲ್ಲ. ಸೊ ಡ್ರೈ ಲ್ಯಾಂಡ್ಸ್ ಅಲ್ಲೂ ಕೂಡ ಇದು ಚೆನ್ನಾಗಿ ಬರುತ್ತೆ. ಸೊ ನಾವು ಇವತ್ತು ಇದನ್ನ ಸೋ ಮಾಡಿದ್ರೆ, ಅಂದ್ರೆ ಇವತ್ತು ಬಿತ್ತನೆ ಮಾಡಿದ್ರೆ 18ರಿಂದ 20 ದಿನದೊಳಗೆ ಇದು ಮೊಳಕೆ ಬರುತ್ತೆ. ಇದು ನೋಡಲು ಸ್ವಲ್ಪ ಮೆಣಸಿನ ತರ ಇರುತ್ತೆ. ಇದು ಶತಾವರಿ ಬೀಜಗಳು ನೋಡಲು ಮೆಣಸಿನ ಗಾತ್ರದಲ್ಲಿರುತ್ತೆ. ಆದ್ರೆ ಮೆಣಸಷ್ಟು ದಪ್ಪ ಇಲ್ಲ, ಸ್ವಲ್ಪ ಸಣ್ಣ ಇರುತ್ತೆ. ಬಟ್ ನೋಡಿದ ತಕ್ಷಣ ಎಲ್ಲರೂ ಇದು ಮೆಣಸಿನ ಬೀಜನ ಅಂತ ಕೇಳ್ತಾರೆ. ಆ ತರ ಇರುತ್ತೆ ನೋಡೋದಕ್ಕೆ. ಮತ್ತೆ ಇದು ನಾವು ಬಿತ್ತನೆ ಮಾಡಿ 20 ದಿನದೊಳಗೆ ಇದು ಮೊಳಕೆ ಬರುತ್ತೆ. ಮೊಳಕೆ ಬಂದು ಒಂದು 6 ತಿಂಗಳು ಕಾಯ್ಬೇಕಾಗತ್ತೆ. ಅದು ಚೆನ್ನಾಗಿ ವೆಲ್ ಡೆವಲಪ್ಡ್ ರೂಟ್ಸ್ ಬೇಕು ನಮಗೆ. ಅಂದ್ರೆ ಬಿಕಾಸ್ ಇದು ಬೇರನ್ನೇ ನಾವು ಜಾಸ್ತಿ ಉಪಯೋಗಿಸೋದ್ರಿಂದ ಅಸಿಡಿಟಿ ಪ್ರಾಬ್ಲಮ್ಗೂ ಯೂಸ್ ಮಾಡ್ತೀವಿ ಇದನ್ನ. ನಾಟ್ ಓನ್ಲಿ ಹಾರ್ಮೋನಲ್ ಪ್ರಾಬ್ಲಮ್ಸ್ ಟು ಬೂಸ್ಟ್ ದ ಇಮ್ಯುನಿಟಿ, ಲ್ಯಾಕ್ಟೇಷನ್, ಹಾರ್ಮೋನಲ್ ಇಂಬ್ಯಾಲೆನ್ಸ್. ಅದಲ್ಲದೆ ನಾವು ಇದನ್ನ ಗ್ಯಾಸ್ಟ್ರಿಕ್ ಅಲ್ಸರೈಟಿಸ್ ಆ ಥರ ಇದ್ದವ್ರಿಗೂ ಕೂಡ ಇದು ತುಂಬ ಉಪಯೋಗ ಆಗುತ್ತೆ. ಸೊ ಇದು ಒಂದು 6 ತಿಂಗಳು ಬಿಟ್ಟರೆ ಚೆನ್ನಾಗಿ ವೆಲ್ ಡೆವಲಪ್ಡ್ ರೂಟ್ಸ್ ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ಸ್ಟ್ರೆಸ್ ಕೊಡ್ತೀವಿ ಅಷ್ಟು ಡೀಪಾಗಿ ರೂಟ್ಸ್ ಹೋಗುತ್ತೆ. ಸೊ ಬೆಟರ್ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಪಾಟ್ಸಲ್ಲೂ ಬೆಳಿಬೋದು. ಆದರೆ ನಿಮ್ಮ ಮನೆಯಲ್ಲಿ ಏನಾದರೂ ಜಾಗ ಇದ್ದರೆ ಆದಷ್ಟು ಇದನ್ನು ನೆಲಕ್ಕೆ ಹಾಕಿದ್ರೆ ನಿಮಗೆ ಚೆನ್ನಾಗಿ ಅದು ಆಳವಾಗಿ ಬೇರು ಹೋಗುತ್ತೆ. ಸೊ ಅದನ್ನು ನಾವು 6 ತಿಂಗಳು ಆದ ನಂತರ ಅದನ್ನು ನಾವು ಕಟಾವು ಮಾಡಿ ಹಾರ್ವೆಸ್ಟ್ ಮಾಡಿ ಅದನ್ನು ಉಪಯೋಗಿಸ್ಬೋದು.
ಹಾ, ನೀವು ಮಾತಾಡ್ತಾ ಹೇಳಿದ್ರಿ ಅರ್ಧ ಎಕರೆ ಭೂಮಿಲಿ ಕೂಡ ಬೆಳಿಬಹುದು, ನೀರು ಜಾಸ್ತಿ ಬೇಕಾಗಲ್ಲ, ಹಾಗಾದ್ರೆ ಸ್ವಲ್ಪ ಬಂಜರು ಭೂಮಿಯಲ್ಲೂ ಬೆಳಿಬಹುದು ಅಂತ. ಆ ತರ ಆದ್ರೆ ನಮ್ಮ ರೈತರು ಕೃಷಿ ಬೆಳೆಯಾಗಿ ಅಂತರ ಬೆಳೆ ರೂಪದಲ್ಲಿ ಶತಾವರಿಯನ್ನ ಬೆಳಿಬೇಕು ಅಂತ ಅವ್ರಿಗೆ ಅನ್ಸಿದ್ರೆ ರೈತರಿಗೆ ಇದು ಲಾಭ ತಂದು ಕೊಡುತ್ತಾ ಇದು ಬೆಳೆಯೋದ್ರಿಂದ? ಹಾಗೆ ಈ ಸರ್ಕಾರದಿಂದ ಇದಕ್ಕೇನಾದ್ರೂ ಯೋಜನೆಗಳಿದೆಯಾ? ಇದಕ್ಕೇನಾದ್ರೂ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಸೌಲಭ್ಯವನ್ನ ಏನಾದ್ರೂ ರೈತರಿಗೆ ಕೊಡ್ತಾ ಇದ್ದಾರಾ, ಹೇಗೆ? ಹೌದು, ಇದು ಶತಾವರಿಯನ್ನು ಅಂತರ್ಬೆಳೆಯಾಗಿ ಬೆಳಿಬೋದು. ಈಗ ಕೋಕೋನಟ್ ಜೊತೆ ಅಂದರೆ ತೆಂಗಿನ ಜೊತೆ ಅಡಿಕೆ ಜೊತೆ ಇಂಟರ್ ಕ್ರಾಪ್ ಅಂತ ಹೇಳ್ತೀವಿ ನಾವು, ಮಿಶ್ರ ಬೆಳೆಯಾಗಿ ಬೆಳಿಬೋದು. ಸೊ ದಟ್ ಆವಾಗ ರೈತನಿಗೆ ಅದೊಂದನ್ನೇ ಬೆಳೀತಾ ಇದ್ದೀನಿ, ಇದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅನ್ನೋದಿರಲ್ಲ. ಸ್ಪೀಶೀಸ್ ಸ್ಪೆಸಿಫಿಕ್ ಕ್ಯಾಂಪೇನ್ ಆನ್ ಶತಾವರಿ ಫಾರ್ ಬೆಟರ್ ಹೆಲ್ತ್ ಅಂತ ನ್ಯಾಷನಲ್ ಮೆಡಿಸಿನಲ್ ಪ್ಲಾಂಟ್ ಬೋರ್ಡ್, ಮಿನಿಸ್ಟ್ರಿ ಆಫ್ ಆಯುಷ್, ಗೌರ್ಮೆಂಟ್ ಆಫ್ ಇಂಡಿಯಾ, ನ್ಯೂ ಡೆಲ್ಲಿ ಅವರು ನಮಗೆ ಗಾರ್ಡನ್ ಸಿಟಿ ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿರೋ ಆಯೋಜನೆ ಆಗಿದೆ ಇದು. ಸೊ ಇದು ಕರ್ನಾಟಕ ಮೆಡಿಸಿನಲ್ ಪ್ಲಾಂಟ್ ಅಥಾರಿಟಿ ಅನ್ನೋರು ಕಂಪ ಮಲ್ಲೇಶ್ವರಂನಲ್ಲಿದೆ ಬೆಂಗಳೂರಿನಲ್ಲಿ. ಅವರು ರೈತರಿಗೆ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟು ರೈತರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಗಾರ್ಡನ್ ಸಿಟಿ ವಿಶ್ವವಿದ್ಯಾಲಯನ. ನಾವು ರೈತರಿಗೆ ಹೇಳ್ತೀವಿ ಇದನ್ನು ಹೇಗೆ ಬೆಳಿಬೋದು, ನೀವು ಮಿಶ್ರ ಬೆಳೆಯಾಗಿ ಬೆಳೆದ್ರೆ ನಿಮಗೇನು ಲಾಭ ಉಪಯೋಗ ಅನ್ನೋದನ್ನು ಕೂಡ ನಾವು ಅದನ್ನು ಹೇಗೆ ಬೆಳಿಬೇಕು ತಾಂತ್ರಿಕ ಮಾಹಿತಿಯನ್ನು ನಾವು ಮತ್ತು ಕಂಪದವರು ರೈತರಿಗೆ ಕೊಡ್ತಾರೆ. ಸೊ ಇದು ಮಿಶ್ರ ಬೆಳೆಯಾಗಿ ಬೆಳೆದ್ರೆ ಇದ್ರ ಒಣಗಿದ ಬೇರುಗಳಿಗೆ 250ರಿಂದ 300 ರೂಪಾಯಿ ಇದೆ 1 kg ಮಾರುಕಟ್ಟೆಯಲ್ಲಿ. ಸೊ ರೈತರಿಗೇನೋ ತೆಂಗಿನ ಜೊತೆ ಇದನ್ನು ಮಿಶ್ರ ಬೆಳೆಯಾಗಿ ಬೆಳೆದಾಗ ಅವ್ರಿಗೆ 250ರಿಂದ 300 ರೂಪಾಯಿ 1 kg ಡ್ರೈ ರೂಟ್ಸ್ಗೆ ಸಿಗೋದ್ರಿಂದ ಇದು ಕೂಡ ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ನಮ್ಮ ರೈತರು ಯಾರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ, ಹಾಗೆಯೇ ನಮ್ಮ ಮಹಿಳೆಯರು ಯಾರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ, ಕಿಚನ್ ಗಾರ್ಡನ್ ಆಗಿ ಇದನ್ನ ಪಾಟಲ್ಲಿ ಹಾಗೆಯೇ ಮನೆ ಮುಂದೆ ಜಾಗ ಇದ್ರೆ ಅದರಲ್ಲಿ ಬೆಳೆದು ಅದನ್ನ ಉಪಯೋಗವನ್ನ ಮಾಡ್ಕೊಳ್ಬೋದು. ನಮ್ಮ ರೈತರು ಕೂಡ ಇದನ್ನ ಬೆಳಿಬಹುದು. ಇನ್ನಷ್ಟು ಮಾಹಿತಿ ಬೇಕಿದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ನಂಬರನ್ನ ನಾವು ಕೊಡ್ತೀವಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನಷ್ಟು ಮಾಹಿತಿಯನ್ನ ಪಡಿಬಹುದು. ಇನ್ನು ಶತಾವರಿ ಸಸ್ಯಗಳಲ್ಲಿ ಬೇರೆ ಬೇರೆ ತಳಿಗಳೇನಾದರೂ ಇದೆಯಾ? ಗುಣಮಟ್ಟ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಮಗೆ ಮಾರ್ಕೆಟಲ್ಲಿ ನೀವು ಹೇಳಿದ ಹಾಗೆ ಕೆಜಿಗೆ ಇಷ್ಟು ಲಾಭ ಬರಬೇಕು ಅಂತ ರೈತ ಯೋಚನೆ ಮಾಡಿದಾಗ ಒಳ್ಳೆ ತಳಿಯನ್ನ ಅವನು ಹಾಕಬೇಕಾಗತ್ತೆ. ಯಾವ ತಳಿಯನ್ನ ಅವನು ಹಾಕಿದ್ರೆ ಹೆಚ್ಚು ಲಾಭವನ್ನು ಪಡ್ಕೊಳ್ಬೋದು, ಹಾಗೆ ಯಾವ ತಳಿಯಲ್ಲಿ ಹೆಚ್ಚು ನಮ್ಮ ಆರೋಗ್ಯಕ್ಕೆ ಅದು ತುಂಬ ಉಪಯೋಗ ಆಗುತ್ತೆ. ಈ ಶತಾವರಿನಲ್ಲಿ 2-3 ತಳಿ ಇದೆ. ಸೊ ಆಸ್ಪರಾಗಸ್ ರೆಸಿಮೋಸಸ್ ಅಂತ ಕರಿತೀವಿ ನಾವು ಇದನ್ನು ಇಂಗ್ಲೀಷ್ನಲ್ಲಿ. ಬೊಕ್ಕೆ ಉಪಯೋಗಿಸೋ ಆರ್ನಮೆಂಟಲ್ ವೆರೈಟಿ ಕೂಡ ಬೆಳೆಯುತ್ತೆ, ಆದರೆ ಅದರಲ್ಲಿ ಬೇರುಗಳು ತುಂಬ ಸಣ್ಣದಾಗಿರುತ್ತೆ, ತುಂಬ ಚಿಕ್ಕದಾಗಿರುತ್ತೆ. ಆದರೆ ಪರ್ಟಿಕ್ಯುಲರ್ ವೈಲ್ಡ್ ವೆರೈಟಿ ಆಫ್ ಆಸ್ಪರಾಗಸ್ ರೆಸಿಮೋಸಸ್ ಅನ್ನೋದನ್ನು ನಾವು ಬೆಳೆದ್ರೆ ಅದರಲ್ಲಿ ಈ ಬೇರುಗಳು ತುಂಬ ಆಳವಾಗಿ ಉದ್ದವಾಗಿ ದಪ್ಪವಾಗಿ ಬೆಳೆಯುತ್ತೆ. ಸೊ ಅದರಿಂದ ಔಷಧಿ ಗುಣಗಳು ಜಾಸ್ತಿ ಇರುತ್ತೆ, ಅದರದ್ದು ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ನಾನು ವೈಲ್ಡ್ ವೆರೈಟಿ ಆಫ್ ಆಸ್ಪರಾಗಸ್ ರೆಸಿಮೋಸಸ್ನ ಆದಷ್ಟು ರೈತರು ಬೆಳೆದ್ರೆ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೇಳುಗರ ತಲೆಯಲ್ಲಿ ಓಡ್ತಾ ಇರುತ್ತೆ ಹೇಗಿರ್ಬೋದು ಈ ಗಿಡ ಅನ್ನೋದು. ಸೊ ಹೇಗಿರುತ್ತೆ ಈ ಶತಾವರಿ ಗಿಡ? ಈ ಶತಾವರಿ ಗಿಡ ನೋಡೋದಕ್ಕೆ ಬಳ್ಳಿ ಥರ ಇರುತ್ತೆ, ಅದರಲ್ಲಿ ಮಧ್ಯದಲ್ಲಿ ಮುಳ್ಳು ಕೂಡ ಇರುತ್ತೆ. ಸೊ ಆರ್ನಮೆಂಟಲ್ ವೆರೈಟಿ ಬೊಕೆಗೆ ಯೂಸ್ ಮಾಡೋದ್ರಲ್ಲಿ ಅಷ್ಟೊಂದು ಮುಳ್ಳಿರೋದಿಲ್ಲ. ಬಟ್ ನಾವು ವೈಲ್ಡ್ ವೆರೈಟಿ ಆಫ್ ಆಸ್ಪರಾಗಸ್ ರೆಸಿಮೋಸಸ್ ಅಲ್ಲಿ ಸ್ವಲ್ಪ ಮುಳ್ಳು ಕೂಡ ಇರುತ್ತೆ. ಸೊ ಒಂಥರ ಸ್ಪೈನಿ ಆಗಿರುತ್ತೆ, ಅದು ಚಿಕ್ಕ ಎಲೆಗಳಿರುತ್ತೆ, ಮತ್ತೆ ರೂಟ್ಸು ತುಂಬಾ ಆಳವಾಗಿ ಉದ್ದಕ್ಕೆ ದಪ್ಪವಾಗಿ ಚೆನ್ನಾಗಿರುತ್ತೆ. ಆದ್ರೆ ನೆಲಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ರೂಟ್ಸ್ ನಾವು ತಗೊಳ್ಬಹುದು. ಹೌದು. ಹಾಗಾಗಿ ರೈತರು ಬೆಳೆದ್ರೆ ಅವರಿಗೆ ತುಂಬಾ ಲಾಭ. ಹೌದು. ಇನ್ನು ಶತಾವರಿ ಸಸ್ಯವನ್ನ ಯಾವ ರೀತಿ ಬಳಸಲಾಗತ್ತೆ? ಕಾರ್ಯಕ್ರಮದ ಮೊದಲಲ್ಲಿ ಹೇಳಿದ್ರಿ ನೀವು, ನೀರಲ್ಲಿ ಹಾಕಿ ಅದನ್ನ ಕುದಿಸಿ ಕುಡಿಬಹುದು, ಹಾಲಿಗೆ ಮಿಕ್ಸ್ ಮಾಡಬಹುದು ಆ ನೀರನ್ನ ಅಂತ. ಬೇರೆ ಯಾವ ರೀತಿ ಬಳಸಬಹುದು? ಯಾವ್ಯಾವ ರೀತಿಯಲ್ಲಿ ಇದು ಉಪಯೋಗ ಆಗ್ತಾ ಇದೆ? ಶತಾವರಿ ಪುಡಿ ಮತ್ತು ಶತಾವರಿ ಕ್ಯಾಪ್ಸೂಲ್, ಶತಾವರಿ ಸಿರಪ್, ಶತಾವರಿ ಕಷಾಯ ಇದೆಲ್ಲ ಲಭ್ಯವಿದೆ ಮಾರುಕಟ್ಟೆಯಲ್ಲಿ. ಸೊ ಶತಾವರಿ ರೂಟ್ ಅಂದರೆ ಬೇರನ್ನ ತಗೊಂಡು ಹಾಲು ನೀರಿನಲ್ಲಿ ಮಿಕ್ಸ್ ಮಾಡಿ ಕುದಿಸಿ ಅದನ್ನು ಉಪಯೋಗಿಸ್ಬೋದು, ಅದು ಮನೆಯಲ್ಲಿ ಮಾಡ್ಕೊಳ್ಳೋವಂತಹ ಒಂದು ರೆಮಿಡಿ. ಬಟ್ ಅದರ್ವೈಸ್ ಮಾರುಕಟ್ಟೆಯಲ್ಲಿ ಶತಾವರಿ ಕ್ಯಾಪ್ಸೂಲು, ಶತಾವರಿ ಆಯಿಲು, ಶತಾವರಿ ಸಿರಪ್ಪು, ಕಷಾಯ, ಲೇಹ್ಯ ಇದೆಲ್ಲ ಕೂಡ ಲಭ್ಯವಿದೆ. ಯಾರು ಬೇಕಾದರೂ ಇದನ್ನು ಉಪಯೋಗಿಸಬಹುದಾ, ಅಥವಾ ಇದಕ್ಕೆ ಡಾಕ್ಟ್ರು ವೈದ್ಯರು ಹೇಳಿದ್ರೆ ಮಾತ್ರ ಇದನ್ನು ಹೋಗಿ ತಗೊಂಡು ಉಪಯೋಗಿಸೋ ಅಂಥದ್ದ ಹೇಗೆ? ಯಾಕೆಂದ್ರೆ ಎಲ್ಲ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಅಂತ ಹೇಳಿದಾಗ ನಾಳೆನೇ ಹೋಗಿ ಕೊಂಡ್ಕೊಳ್ಳೋ ಅಂಥವ್ರು ಇರ್ತಾರೆ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನು ತಗೋಬೇಕಾದ್ರೂ ಒಬ್ಬರು ಆಯುರ್ವೇದಿಕ್ ಪ್ರಾಕ್ಟೀಷನರ್ ಸಲಹೆ ಮೂಲಕ ತಗೊಳ್ಳೋದು ತುಂಬ ಒಳ್ಳೆಯದು. ಬಿಕಾಸ್ ಎವ್ರಿಥಿಂಗ್ ಈಸ್ ಡೋಸ್ ಡಿಪೆಂಡೆಂಟ್. ಸೊ ನಾವು ಹೆಂಗೆ ಬೇಕು ಹಾಗೆ ಎಷ್ಟು ಬೇಕಷ್ಟು ತಗೊಳ್ಳೋ ಹಾಗಿಲ್ಲ. ಅರ್ಧ ಚಮಚ ಅಂದರೆ ಅರ್ಧ ಚಮಚನೇ ಅದನ್ನು ಹಾಲು ಮತ್ತು ನೀರಿನಲ್ಲಿ ಮಿಶ್ರಣ ಮಾಡಿ ಕುದಿಸಿ ಕುಡಿಬೇಕಾಗುತ್ತೆ.
ಆಗುತ್ತೆ. ಅದರಿಂದ ಯಾವತ್ತೂ ಆಯುರ್ವೇದಿಕ್ ಪ್ರಾಕ್ಟೀಷನರ್, ಒಬ್ಬ ಆಯುರ್ವೇದ ಡಾಕ್ಟರ್ ಸಲಹೆ ಮುಖಾಂತರ ತಗೊಳ್ಳೋದು ತುಂಬ ಒಳ್ಳೆಯದು. ಈಗ ಹೇಳಿದ್ರಿ ಮನೆಯಲ್ಲೂ ಬೆಳಿಬಹುದು ಅಂತ ಹೇಳಿದಾಗ, ಮಹಿಳೆಯರು ಸಾಮಾನ್ಯವಾಗಿ ಗಾರ್ಡನಲ್ಲಿ ಬೆಳೆದಿದೆ ನಾವು ಉಪಯೋಗಿಸ್ಬೋದು ಅಂತ ಹೇಳ್ತಾ ಇದ್ದಾರೆ, ನಾವು ಉಪಯೋಗಿಸ್ತೀವಿ ಅಂತ ಹೇಳಿದಾಗ ಅವರು ಯಾವ ರೀತಿ ಉಪಯೋಗಿಸ್ಬೇಕು, ಹೇಗೆ ಯಾವ ಪ್ರಮಾಣದಲ್ಲಿ ಅವರು ಮನೆಯಲ್ಲಿ ಉಪಯೋಗಿಸ್ಬೇಕು ಆ ಬೇರನ್ನು? ಅದೇ, ಅದಕ್ಕೂ ಸಹ ನಾವು ಮಾಹಿತಿಯನ್ನು ಕೊಡ್ತೀವಿ. ಆ ಬೇರನ್ನು ತೆಗೆದು ತೊಳೆದು ಅದರಲ್ಲಿ ಪುಡಿ ಬೇರುಗಳಿರುತ್ತೆ, ಅದನ್ನೆಲ್ಲ ಸಪ್ರೇಟ್ ಮಾಡಿ ಸನ್ ಡ್ರೈಯಿಂಗ್ ಅಂದರೆ ಈ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಕ್ಯೂರೇಟ್ ಮಾಡಿ ಅದರಲ್ಲಿ ಅರ್ಧ ಚಮಚನ ಹಾಫ್ ಟೀ ಸ್ಪೂನ್ ಅಷ್ಟೇ ಅವರು 100 ml ನೀರು ಮತ್ತು 100 ml ಹಾಲಿನ ಮಿಶ್ರಣದಲ್ಲಿ ಕುದಿಸಿ ಅದನ್ನು ಶೋಧಿಸಿ ಉಪಯೋಗಿಸ್ಬೋದು. ಅಂದರೆ ಪ್ರತಿದಿನ ಇದನ್ನ ಎಲ್ಲರೂ ಕುಡಿಬಹುದಾ? ಹೌದು, ಪ್ರತಿದಿನ ತಗೊಳ್ಬೋದು ಅವರು. ಎಸ್ಪೆಷಲಿ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ಗೆ, ಮೆನೋಪಾಸಲ್ ಪ್ರಾಬ್ಲಮ್ಸ್ಗೆ, ಲ್ಯಾಕ್ಟೇಷನ್ ಹೆಲ್ಪ್ ಮಾಡೋದಕ್ಕೆ ಇದು ತುಂಬ ಸಹಾಯವಾಗುತ್ತೆ. ಮಹಿಳೆಯರು ತಮ್ಮ ಈ ಒಂದು ಸಮಸ್ಯೆಗಳು ಇದ್ದಾಗ ಇದನ್ನ ಉಪಯೋಗಿಸಬಹುದು ಅಂತ ಹೇಳ್ತಾ ಇದ್ದೀರಾ. ಮಕ್ಕಳು ಹಾಗೂ ಪುರುಷರಿಗೆ ಸೊ ಇದು ನಾ ಹೇಳಿದೆ, ರೋಗ ನಿರೋಧಕ ಶಕ್ತಿಯನ್ನು ತುಂಬ ಹೆಚ್ಚಿಸುತ್ತೆ, ಬಲಪಡಿಸುತ್ತೆ. ಅದರಿಂದ ಮಕ್ಕಳು ಮತ್ತು ಪುರುಷರು ಕೂಡ ಇದನ್ನು ವಾರಕ್ಕೊಮ್ಮೆ ಅಥವಾ 2 ಬಾರಿ ತಗೊಳ್ಬೋದು. ಹಾಗಾದ್ರೆ ವಾರಕ್ಕೆ 1 ಸಾರಿ ಅಥವಾ 2 ಬಾರಿ ಮಾತ್ರ ತಗೊಳ್ಬೇಕು ಅಷ್ಟೇನೆ. ಈಗ ನೀವು ಹೇಳಿದ್ರಲ್ಲ, ಮಹಿಳೆಯರಿಗೆ ಏನಾದ್ರೂ ಸಮಸ್ಯೆ ಇದೆ ಅಂದ್ರೆ ಲ್ಯಾಕ್ಟೇಷನ್ ಆ ತರ ಸಮಸ್ಯೆ ಇದ್ದಾಗ ತಗೊಳ್ಬೇಕು ಅಂತ ಹೇಳಿದ್ರಿ, ಆಗ ಕೂಡ ವಾರಕ್ಕೆ 1 ಅಥವಾ 2 ಸರಿ ಮಾತ್ರ ತಗೊಳ್ಬೇಕಾ? ಬಾಣಂತಿಯರಿಗಾದ್ರೆ ದಿನ ತಗೊಳ್ಬಹುದು. ಪ್ರೀ ಮೆನೋಪಾಸಲ್, ಪೋಸ್ಟ್ ಮೆನೋಪಾಸಲ್ ಪ್ರಾಬ್ಲಮ್ಸ್ ಇರೋರು ವಾರಕ್ಕೆ 2 ರಿಂದ 3 ಬಾರಿ ತಗೊಳ್ಬಹುದು. ಸೊ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋದಾದ್ರೆ ವಾರಕ್ಕೆ 1 ಬಾರಿ ಅಥವಾ 2 ಬಾರಿ ಅರ್ಧ ಚಮಚ ಪುಡಿಯನ್ನ ಬಿಸಿನೀರಿಗೆ ಹಾಕಿ ಹಾಲು ಹಾಕಿ ಕುದಿಸಿ ಕುಡಿಬಹುದು ಅಂತ ಹೇಳ್ತಾ ಇದ್ರ. ಇನ್ನು ರಾಷ್ಟ್ರೀಯ ಔಷಧೀಯ ಸಸ್ಯ ಮಂಡಳಿಯಿಂದ ಶತಾವರಿ ಯೋಜನೆ ನಿಮ್ಮ ಗಾರ್ಡನ್ ಸಿಟಿ ಯೂನಿವರ್ಸಿಟಿಗೆ ಮಂಜೂರಾಗಿದೆ. ಮುಂದಿನ ನಿಮ್ಮ ಕಾರ್ಯಕ್ರಮಗಳು ಹಾಗೆ ಏನು ನಮ್ಮ ಕೇಳುಗರಿಗೆ ಈ ಕಾರ್ಯಕ್ರಮದಲ್ಲಿ ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಇದು ಸ್ಪೀಶೀಸ್ ಸ್ಪೆಸಿಫಿಕ್ ಕ್ಯಾಂಪೇನ್ ಆನ್ ಶತಾವರಿ ಫಾರ್ ಬೆಟರ್ ಹೆಲ್ತ್ ಅನ್ನೋ ಒಂದು ಕ್ಯಾಂಪೇನ್ ಆಗಿದೆ, ಶತಾವರಿ ಕ್ಯಾಂಪೇನ್ ಆಗಿದೆ. ಇದನ್ನ ಗಾರ್ಡನ್ ಸಿಟಿ ಯೂನಿವರ್ಸಿಟಿಗೆ ನ್ಯಾಷನಲ್ ಮೆಡಿಸಿನಲ್ ಪ್ಲಾಂಟ್ ಬೋರ್ಡ್, ಮಿನಿಸ್ಟ್ರಿ ಆಫ್ ಆಯುಷ್, ಗವರ್ಮೆಂಟ್ ಆಫ್ ಇಂಡಿಯಾ, ನ್ಯೂ ಡೆಲ್ಲಿಯಿಂದ ಇದು ಸ್ಯಾಂಕ್ಷನ್ ಆಗಿದೆ, ನಮಗೆ ಮಂಜೂರಾಗಿದೆ. ಸೊ ನಾವು ಮುಂಚೆ ಕೂಡ ನಮಗೆ ಅಶ್ವಗಂಧದ ಮೇಲೆ ನಾವು ಕೆಲಸ ಮಾಡಿದ್ವಿ. ಅಶ್ವಗಂಧ ಕ್ಯಾಂಪೇನ್, ಅಶ್ವಗಂಧ ಬಗ್ಗೆ ತುಂಬ ನಾವು ರಿಸರ್ಚ್ ಮಾಡಿ ಕ್ಯಾಂಪೇನ್ ಮಾಡಿ ಜನಗಳಿಗೆ ತುಂಬ ಮಾಹಿತಿಯನ್ನು ಕೊಟ್ಟಿದ್ವಿ. ಸೊ ಅದೇ ಥರ ಇದು ಶತಾವರಿ ಕೂಡ ನಮಗೆ ಮಂಜೂರಾಗಿದೆ. ನಾವು ಇದರಿಂದ ಸ್ಕೂಲ್ಸು, ಕಾಲೇಜಸ್ಸು, ಪಬ್ಲಿಕ್ಕು, ಆನ್ ದ ಒಕೇಶನ್ ಆಫ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ದೇರ್ ವಾಸ್ ಎ ಪ್ರೋಗ್ರಾಮ್ ಆರ್ಗನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಎಟ್ ಸೆಂಟರ್ ಫಾರ್ ಸ್ಟೇಟ್ ಗವರ್ನೆನ್ಸ್, ಯಶವಂತಪುರದಲ್ಲಿದೆ. ಅಲ್ಲಿ ಹೋಗಿ ಮಹಿಳೆಯರಿಗೆ ಒಂದು ಟಾಕ್ ಕೊಟ್ಟಿದ್ದೆ ಶತಾವರಿ ಬಗ್ಗೆ. ಮತ್ತು ತುಂಬ ಈ ಶತಾವರಿ ಗಿಡಗಳನ್ನ ಒಂದು 250-300 ಮಹಿಳೆಯರಿಗೆ ಗಿಡಗಳು ಮತ್ತು ಸೀಡ್ ಪ್ಯಾಕೆಟ್ಸ್ ನಾವು ಗಾರ್ಡನ್ ಸಿಟಿ ವಿಶ್ವವಿದ್ಯಾಲಯದಿಂದ ತುಂಬ ಸೀಡ್ ಪ್ಯಾಕೆಟ್ಸ್ ಕೂಡ ಮಾಡಿಸಿದ್ದೀವಿ. ಈಗ ಯಾಕೆಂದರೆ ಕೆಲವರು ಅಪಾರ್ಟ್ಮೆಂಟಲ್ಲಿ ಇರ್ತಾರೆ, ಅವ್ರಿಗೆ ತುಂಬ ಜಾಗದ ಕೊರತೆ ಇರುತ್ತೆ, ಅಂಥವ್ರಿಗೆ ನಾವು ಸೀಡ್ಸ್ ಕೊಟ್ಟು ಇದನ್ನು ನೀವು ಪಾಟಲ್ಲಿ ಹಾಕಿ ಬೆಳೆಸಿ, ಆಮೇಲೆ ನಂತರ ನಿಮ್ಮ ಊರಿಗೆ ಅಥವಾ ಮನೆಗಳಿಗೆ ಹೋದಾಗ ಅಲ್ಲಿ ಜಾಗ ಇದ್ದರೆ ಅದನ್ನು ನೀವು ನೆಲಕ್ಕೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಬೆಳಿಬೋದು ಅಂತ. ಸೊ ಈ ಥರ ನಾವು ಪಬ್ಲಿಕ್ಕಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಎವ್ರಿಬಡಿ ಹ್ಯಾಸ್ ಸ್ಟ್ರೆಸ್. ಸೊ ಈ ಸ್ಟ್ರೆಸ್ ಕಂಬ್ಯಾಟ್ ಮಾಡೋದಕ್ಕೆ ಶತಾವರಿ ತುಂಬ ಉಪಯೋಗ ಆಗುತ್ತೆ. ಸೊ ಅದರಿಂದ ನಾವು ಶತಾವರಿ ಅಭಿಯಾನವನ್ನು ತುಂಬ ಕಡೆ ITBT ಸೆಕ್ಟರಲ್ಲಿ, ಸೆಂಟರ್ ಫಾರ್ ಸ್ಟೇಟ್ ಗವರ್ನೆನ್ಸು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅಂಗನವಾಡಿ ವರ್ಕರ್ಸ್ನ ಕರೆಸಿ ಅವ್ರಿಗೂ ಕೂಡ ಈ ಶತಾವರಿ ಗಿಡಗಳು, ಶತಾವರಿ ಬೀಜಗಳನ್ನ ಕೊಟ್ಟು ಅದ್ರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿ ಈ ಪುಡಿಯನ್ನು ಹೇಗೆ ಉಪಯೋಗಿಸ್ಬೋದು ಇನ್ಫ್ಯಾಂಟ್ಸಲ್ಲಿ ಮತ್ತು ಈ ಚಿಕ್ಕ ಮಕ್ಕಳು ಪ್ರೈಮರಿ ಸ್ಕೂಲ್ ಮಕ್ಕಳುಗಳಲ್ಲೂ ಕೂಡ ಇದನ್ನು ಕೊಡ್ಬೋದು. ಯಾಕೆಂದರೆ ಅದೊಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದ್ರಿಂದ ನೀವು ಕೊಡ್ಬೋದು, ಉಪಯೋಗಿಸ್ಬೋದು ಅಂತ. ಸೊ ಈ ಥರ ಎಲ್ಲ ನಾವು ಅಭಿಯಾನವನ್ನು ಸ್ಪ್ರೆಡ್ ಮಾಡಿದ್ದೀವಿ. ಮಜ್ಜಿಗೆ ಬೇರು, ಶತಮೂಲಿ, ಆಷಾಢಿ ಬೇರು, ಹೀಗೆ ಅನೇಕ ಹೆಸರುಗಳಿಂದ ಕರೆಸ್ಕೊಳ್ಳೋ ಅಂಥ ಶತಾವರಿ ಸಸ್ಯದ ಉಪಯೋಗಗಳು, ಎಲ್ಲೆಲ್ಲಿ ಬೆಳೀತಾರೆ, ಹೇಗೆ ಸೇವಿಸಬೇಕು ಅನ್ನೋದೆಲ್ಲ ಹೇಳಿದ್ರಿ. ಈಗ ಕೊನೆಯದಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ, ಶತಾವರಿ ಗಿಡ ನಾವು ಬೆಳೆಸ್ತೀವಿ, ನಾವು ಉಪಯೋಗಿಸ್ತೀವಿ ಅಂತ ಅನ್ಕೊಳ್ಳೋರಿಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ 9243750082 9243750082 ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು. ಡಾಕ್ಟರ್ ಮಧು ಮಲ್ಲೇಶಪ್ಪ ಅವರಿಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಮೇಡಮ್. ಆರೋಗ್ಯ ಪ್ರವರ್ಧಕ ಶತಾವರಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ಮಧು ಮಲ್ಲೇಶಪ್ಪ, ಶತಾವರಿ ಅಭಿಯಾನದ ಪ್ರಧಾನ ತನಿಖಾಧಿಕಾರಿಗಳು ಹಾಗೂ ಜೀವವಿಜ್ಞಾನ ವಿಭಾಗದ ಮುಖ್ಯಸ್ಥರು, ಗಾರ್ಡನ್ ಸಿಟಿ ವಿಶ್ವವಿದ್ಯಾಲಯ, ಬೆಂಗಳೂರು. ಸಂದರ್ಶಕರು ನಿರ್ಮಲಾ ಎಸ್. ಪ್ರಾಯೋಜಕರು ರಾಷ್ಟ್ರೀಯ ಔಷಧೀಯ ಸಸ್ಯ ಮಂಡಳಿ. ಸಹಕಾರ ಭಾರತ ಸರ್ಕಾರದ ಆಯುಷ್ ಸಚಿವಾಲಯ ಹಾಗೂ ಗಾರ್ಡನ್ ಸಿಟಿ ವಿಶ್ವವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.